ಅನೇಕ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆ ಅಹಂಕಾರ ನಮ್ಮಲ್ಲಿ ಬಂದ್ಬಿಡುತ್ತೆ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಆದಾಗ ಇದನ್ನು ಮಾಡಿದ್ದು ನಾನೇ, ನನ್ನಿಂದನೇ ಆಗಿದ್ದು, ನಾನಿಲ್ಲ ಅಂತಂದರೆ ಇದು ಯಾವುದು ನಡೀತಿರಲಿಲ್ಲ ಅನ್ನುವಂಥ ಅಹಮಿಕೆ ಬಂದ್ಬಿಡುತ್ತೆ. ಆದರೆ ವಾಸ್ತವವಾಗಿ ನಾವು ಏನೂ ಮಾಡಿರೋಲ್ಲ. ಆಗಬೇಕಾಗಿರುವಂಥದ್ದು ಆಗಿಯೇ ಆಗುತ್ತೆ. ಅದು ಭಗವಂತನ ಇಚ್ಛೆ. ಭಗವಂತ ತನಗೆ ಬೇಕಾಗಿದ್ದನ್ನು ನಮ್ಮ ಮುಖಾಂತರ ಮಾಡಿಸ್ತಾನೆ. ನಾವೆಲ್ಲ ನೆಪ ಮಾತ್ರಕ್ಕೆ ಮಾತ್ರ. ಇಂಥ ಒಂದು ಘಟನೆ ಕುರುಕ್ಷೇತ್ರದಲ್ಲಿ ನಾವು ಕಾಣಬಹುದು. ಕುರುಕ್ಷೇತ್ರ ಯುದ್ಧ ಎಲ್ಲ ನಡೆದು ಧರ್ಮರಾಯ ಪಟ್ಟಾಭಿಷಕ್ತನಾಗಿ ರಾಜನಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ತಮ್ಮಂದರು ಧರ್ಮರಾಯನನ್ನು ಕೇಳ್ತಾರೆ, ಅಣ್ಣ ನೀನಿವತ್ತು ರಾಜ ಆಗಿದೆಯಾ, ಹೇಗನ್ಸುತ್ತೆ ಅಂತ. ಧರ್ಮರಾಯ ನಿಮ್ಮಿಂದಾಗಿ ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳ್ತಾರೆ. ಆಗ ಅರ್ಜುನ ಹೇಳ್ತಾನೆ, ಅಣ್ಣ ನನ್ನಿಂದ ನೀನು ಸಿಂಹಾಸನವನ್ನು ಏರಿದೀಯ. ನಾನು ರಣರಂಗದಲ್ಲಿ ಮಹಾನ್ ಯೋಧರನ್ನು, ಭೀಷ್ಮ, ದ್ರೋಣ ಮುಂತಾಗಿರ್ತಕ್ಕಂಥ ವೀರಾದಿ ವೀರರನ್ನೆಲ್ಲ ಯಮಪುರಿಗೆ ಅಟ್ಟಿ ಜಯ ತಂದು ಕೊಟ್ಟಿದ್ದೀನಿ. ನನ್ನಿಂದಾಗಿ ನೀನು ರಾಜ ಆಗಿದ್ದೀಯಾ ಅಂತ ಹೇಳ್ತಾನೆ. ತನ್ನ ಬಗ್ಗೆ ಕೊಚ್ಕೊಳ್ತಾನೆ. ಅಲ್ಲೇ ಇದ್ದಂಥ ಧರ್ಮರಾಯನಿಗೆ ಅವನ ಹಮ್ಮು ಜಾಗೃತವಾಗುತ್ತೆ. ಭೀಮ ಹೇಳ್ತಾನಂತೆ, ಅರ್ಜುನ ಭಾಳ ಕೊಚ್ಕೊಳ್ಬೇಡ. ದುಶ್ಯಾಸನಂತಹ ರಾಕ್ಷಸನನ್ನು ಎದೆ ಸೀಳಿದಂಥವು ನಾನು. ಎಲ್ಲ ಮಹಾನ್ ಯೋಧರನ್ನು ಯಮಪುರಿಗೆ ಅಟ್ಟದೋ ನಾನು. ನೀನೇನು ಕೊಚ್ಕೊಳ್ಬೇಡ ಅಣ್ಣ. ಧರ್ಮರಾಯ ನನ್ನಿಂದ ನೀನು ರಾಜ ಆಗಿದೆಯಾ ಅಂತ ಹೇಳ್ತಾನಂತೆ. ಅಲ್ಲ ಇದ್ದಂಥ ನಕುಲ ಸಹದೇವರು ಹೇಳ್ತಾರಂತೆ, ಏನೆಲ್ಲ ಮಹಾನ್ ಕೊಚ್ಕೊಳ್ತಿದ್ದೀರಾ. ನಾವಿಲ್ಲದೆ ಇದ್ದರೆ ಇಡೀ ಯುದ್ಧಕ್ಕೆ ಸೂತ್ರಧಾರನಾಗಿರ್ತಕ್ಕಂಥ ಶಕುನಿಯ ಆಟ ಮುಂದುವರೆದಿದ್ರೆ ನಾವು ಗೆಲ್ಲಿಕ್ಕಾಗ್ತಿತ್ತ. ಶಕುನಿಯನ್ನು ಕೊನೆಗಾಣಿಸಿದಂಥವ್ರು ನಾವು. ಹಾಗಾಗಿ ಅಣ್ಣ ನಮ್ಮಿಂದ ನೀನು ರಾಜ ಆಗಿದೀಯಾ ಅಂತ ಹೇಳ್ತಾರೆ. ಅಷ್ಟಕ್ಕೆ ಬಿಡೋದಿಲ್ಲ. ಯಾರು ನಿಜವಾಗ್ಲೂ ಮಹಾನ್ ಪರಾಕ್ರಮಿ ಹೇಳು ಅಂಥೇಳಿ ಧರ್ಮರಾಯನಿಗೆ ಕೇಳ್ತಾರೆ. ಧರ್ಮರಾಯ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಕೊಳ್ತಾನೆ. ಯಾರನ್ನು ಪರಾಕ್ರಮಿ ಅಂತ ಹೇಳೋದು? ಸಂಕಟ ಬಂದಾಗ ಇರೋನು ನಮಗೆ ಕೃಷ್ಣ. ಬನ್ನಿ ಕೃಷ್ಣನ ಹತ್ರ ಹೋಗೋಣ ಅಂಥೇಳಿ ಎಲ್ಲರನ್ನು ಕರ್ಕೊಂಡು ದ್ವಾರಕೆಗೆ ಹೋಗ್ತಾನಂತೆ. ದ್ವಾರಕೆಗೆ ಹೋಗಿ ಕೃಷ್ಣನ ಹತ್ರ ಈ 4 ಜನ ತಮ್ಮಂದರನ್ನು ಕೂಡಿಸಿ ಹೇಳ್ತಾನಂತೆ ಧರ್ಮರಾಯ, ಕೃಷ್ಣ ಈಗೊಂದು ಸಮಸ್ಯೆ ಬಂದಿದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಈ 4 ಜನರಲ್ಲಿ ಮಹಾನ್ ಯೋಧ ಯಾರು? ಸಾಕ್ಷಾತ್ ಭಗವಂತ ನೀನು, ಎಲ್ಲ ನಿನಗೆ ಗೊತ್ತು, ಹೇಳು ಅಂತ ಹೇಳ್ತಾರೆ. ಎಲ್ಲವೂ ಗೊತ್ತಿದ್ದು ಕೃಷ್ಣ ಹೇಳ್ತಾನಂತೆ, ಧರ್ಮರಾಯ ನಾನು ಕೇವಲ ಅರ್ಜುನನಿಗೆ ಸಾರಥಿಯಾಗಿದ್ದೆ, ಅಷ್ಟು ಮಾತ್ರ ಗೊತ್ತು. ಇಡೀ ಕುರುಕ್ಷೇತ್ರ ನನಗೆ ಗೊತ್ತಿಲ್ಲ ಅಂಥೇಳಿ ಹೇಳ್ತಾನಂತೆ. ಮುಂದುವರೆದು ಹೇಳ್ತಾನಂತೆ, ಇದೆಲ್ಲವನ್ನು ನೋಡಿದಂಥ ಒಬ್ಬ ಮಹಾಪುರುಷ ಇದ್ದಾನೆ, ಅವನ ಹತ್ರ ಹೋಗೋಣ ಬನ್ನಿ ಅಂಥೇಳಿ ಕರ್ಕೊಂಡು ಕುರುಕ್ಷೇತ್ರದ ಜಾಗಕ್ಕೆ, ಅಲ್ಲಿದ್ದಂಥ ಅರಳಿ ಮರದ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾನಂತೆ. ಕರ್ಕೊಂಡೋಗಿ ಅಲ್ಲಿದ್ದಂಥ ತಲೆಯನ್ನು ತೋರಿಸಿ ಹೇಳ್ತಾನಂತೆ, ಈ ತಲೆ ನಿಮ್ಮಲ್ಲಿ ಮಹಾನ್ ಪರಾಕ್ರಮಿ ಯಾರು ಅಂತ ಹೇಳ್ತಾನೆ ಅಂಥೇಳಿ. ಆಗ ಆ ತಲೆಗೆ ಹೇಳ್ತಾನಂತೆ ಕೃಷ್ಣ, ಬರ್ಬರಿ ನೋಡು ನಿನ್ನೆಲ್ಲ ತಾತಂದರು ಬಂದಿದ್ದಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಇವರೆಲ್ಲರ ಹೋರಾಟವನ್ನು ನೀನು ಕಂಡಿದೀಯಾ? ಯಾರಿವರಲ್ಲಿ ಮಹಾನ್ ಪರಾಕ್ರಮಿ ಅಂತ ಕೇಳ್ತಾರೆ. ಆಗ ಬರ್ಬರಿ ಹೇಳ್ತಾನಂತೆ, ಭಗವಂತ ಇವ್ರು ಯಾರೂ ಕಾರಣರಲ್ಲ. ಇಡೀ ಕುರುಕ್ಷೇತ್ರದ ಶತ್ರು ಸೈನ್ಯವನ್ನು ಸಂಹಾರ ಮಾಡಿದಂಥದ್ದು ನಿನ್ನಲ್ಲಿದ್ದಂಥ ಸುದರ್ಶನ ಚಕ್ರ. ಇವರೆಲ್ಲ ಕೇವಲ ನೆಪ ಮಾತ್ರಕ್ಕೆ ಅಲ್ಲಿ ಕಾಣ್ತಾ ಇದ್ರು ಅಷ್ಟೇ ಅಂತ ಹೇಳ್ತಾನಂತೆ. ಆಗ ಅವರೆಲ್ಲ ಸೊಕ್ಕು ಅಡಗುತ್ತಂತೆ. ಅವ್ರು ಕೇಳ್ತಾರಂತೆ, ಯಾರಿವನು ಅಂತ ಹೇಳಿ. ಆಗ ಕೃಷ್ಣ ಆ ಕಥೆಯನ್ನು ಹೇಳ್ತಾನಂತೆ.
ಇವನು ಘಟೋತ್ಕಚನ ಮಗ, ಭೀಮನ ಮೊಮ್ಮಗ. ಕುರುಕ್ಷೇತ್ರ ಪ್ರಾರಂಭ ಆಗೋದಕ್ಕೂ ಮುನ್ನ ಒಂದಿನ ಕಾಡಿನಿಂದ ವನಬಾಲಕನಾಗಿರ್ತಕ್ಕಂಥ ಬರ್ಬರಿ ಬಿಲ್ಲು ಬಾಣಗಳನ್ನು ಧರಿಸ್ಕೊಂಡು ತೇಜಸ್ವಿಯಾಗಿ ಬರ್ತಾ ಇದ್ದ. ಇವನನ್ನು ಮಾತಾಡಿಸ್ಬೇಕು ಅಂಥೇಳಿ ಮಾರು ವೇಷದಲ್ಲಿ ನಾನು ಬಂದು ಕೇಳಿದೆ, ನೀನು ಎಲ್ಗೊಟ್ಟಿದ್ಯಪ್ಪ ಬರ್ಬರಿ ಅಂತ ಕೇಳಿದೆ. ಬರ್ಬರಿ ಹೇಳ್ದ, ಗೊತ್ತಿಲ್ವಾ ನಿನಗೆ, ಕುರುಕ್ಷೇತ್ರದಲ್ಲಿ ಪಾಂಡವ ಕೌರವರ ಮಧ್ಯದಲ್ಲಿ ನಡೆಯುವಂಥ ಘನಘೋರ ಯುದ್ಧದಲ್ಲಿ ಭಾಗಿಯಾಗ್ಲಿಕ್ಕೆ ಹೋಗ್ತಿದ್ದೀನಿ. ಒಬ್ಬ ವೀರ ಯೋಧನಿಗೆ ಅದಕ್ಕಿಂತ ಉತ್ತಮವಾದಂಥ ಸಂದರ್ಭ ಇನ್ಯಾವುದು ಅಂತ ಹೇಳ್ತಾನೆ. ಕೃಷ್ಣ ಕೇಳ್ತಾನೆ, ಕುರುಕ್ಷೇತ್ರ ಯುದ್ಧದಲ್ಲಿ ನೀನು ಯಾರ ಪರವಾಗಿ ಯುದ್ಧ ಮಾಡ್ತೀಯಾ ಅಂತ ಹೇಳಿ. ಸಾಮಾನ್ಯವಾಗಿ ಗೆಲ್ಲೋ ಪಕ್ಷದ ಕಡೆಗೆ ಯುದ್ಧ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಬರ್ಬರಿ ಹೇಳ್ತಾನಂತೆ, ನಾನು ಯಾವ ಪಕ್ಷ ಸೋಲ್ತಾ ಇರುತ್ತಲ್ವ ಅದರ ಕಡೆಗೆ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನಂತೆ. ಆಗ ಕೃಷ್ಣ ಯೋಚನೆನೇ ಮಾಡಲಿಲ್ಲ. ಅವನಿಗೆ ಮುಂದಿನ ಪ್ರಶ್ನೆ ಹೇಳ್ದ, ಅಷ್ಟು ಪರಾಕ್ರಮಿನ ನೀನು ಅಂತ ಹೇಳಿ. ಬರ್ಬರಿ ಕೇಳ್ತಾನಂತೆ, ಯಾಕೆ ಅನುಮಾನನಾ ಅಂತ. ಸರಿ, ಹಾಗಿದ್ದರೆ ನಂದೊಂದು ಸವಾಲು, ಎದುರಿಸು ನೋಡೋಣ ಅಂತ ಕೇಳ್ತಾನೆ ಕೃಷ್ಣ. ಬರ್ಬರಿ ಹೇಳು ಅಂತಾನೆ. ಇಲ್ಲಿ ಕಾಣುವಂಥ ಅರಳಿ ಮರ ಇದೆಯಲ್ವಾ, ಈ ಅರಳಿ ಮರಕ್ಕೆ ಒಂದೇ ಬಾಣ ಬಿಡಬೇಕು, ಒಂದು ಎಲೆನೂ ಉಳಿಬಾರ್ದು, ಎಲ್ಲ ಎಲೆ ಬಿದ್ದಿರಬೇಕು, ಪ್ರತಿಯೊಂದು ಎಲೆಯೂ ಸಹ ಬಾಡಿರಬೇಕು ಅಂತ ಸವಾಲಾಗ್ತಾನೆ ಕೃಷ್ಣ ಬರ್ಬರಿಗೆ. ಆಗಲಿ ಅಂತ ಒಪ್ಕೊಳ್ತಾನೆ ಬರ್ಬರಿ. ಬಿಲ್ಲನ್ನು ತೆಗಿತಾನೆ, ಎದೆ ಏರಿಸಿ ಬಾಣವನ್ನು ಹೂಡಿ ಒಂದೇ ಬಾಣವನ್ನು ಬಿಡ್ತಾನೆ. ಈ ಬಿಟ್ಟೋದಕ್ಕೆ ಮುಂಚೆ ಕೃಷ್ಣ ಸಕಲ ಸೂತ್ರಧಾರಿಯವನು. ಆ ಅರಳಿ ಮರದ ಒಂದು ಎಲೆಯನ್ನು ಬರ್ಬರಿಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ತನ್ನ ಶಕ್ತಿಯಿಂದ ತಗೊಂಡು ಕಾಲಡಿಗಿಟ್ಕೊಂಡಿರ್ತಾನೆ. ಬರ್ಬರಿ ಬಿಟ್ಟ ಬಾಣದಿಂದ ಎಲ್ಲ ಎಲೆಗಳು ಬೀಳುತ್ತೆ, ಬಿದ್ದು ಬಾಡಿ ಹೋಗಿರುತ್ತೆ. ಆಗ ಕೃಷ್ಣ ಈ ಎಲೆ ಒಂದು ಬಾಡಿಲ್ಲ ನೋಡು ಅಂತ ತೋರಿಸ್ಬೇಕು ಅಂತ ಕಾಲು ತೆಗೆದ್ರೆ ಅದು ಬಾಡಿ ಹೋಗಿರುತ್ತೆ. ಮುಂದೆ ಯೋಚನೆಯೇ ಮಾಡೋಲ್ಲ ಕೃಷ್ಣ. ತನ್ನ ಸುದರ್ಶನದಿಂದ ಬರ್ಬರಿಯ ತಲೆಯನ್ನು ತೆಗಿತಾನೆ. ತಕ್ಷಣ ಆ ತಲೆ ಹೇಳುತ್ತೆ, ಭಗವಂತ, ನನಗೆ ಅನುಮಾನ ಬಂತು ನಿನ್ನ ಪ್ರಶ್ನೆಗಳನ್ನು ಕೇಳಿ. ಆದರೆ ಒಂದು ಆನಂದ ಇದೆ, ನಾನು ಕುರುಕ್ಷೇತ್ರದಲ್ಲಿ ಹೋರಾಡಿ ವೀರ ಮರಣವನ್ನು ಅಪ್ಪಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಸಾಕ್ಷಾತ್ ಭಗವಂತನ ಕೈಯಲ್ಲಿ ನನಗೆ ಮೋಕ್ಷ ಸಿಕ್ತು, ಇದಕ್ಕಿಂತ ನನಗಿನ್ನೇನು ಬೇಡ ಅಂತ ಹೇಳ್ತಾನೆ. ಕೃಷ್ಣ ಕೇಳ್ತಾನಂತೆ, ನಿನ್ನ ಆಸೆ ಏನು? ಒಬ್ಬ ವೀರ ಯೋಧನಾಗಿ ನನ್ನ ಆಸೆ ಇನ್ನೇನಿರುತ್ತೆ ಭಗವಂತ, ಕುರುಕ್ಷೇತ್ರವನ್ನು ಕಣ್ಣಾರೆ ಕಾಣಬೇಕು. ಆ ಕ್ಷಣಕ್ಕೆ ನಾನು ಸಾಕ್ಷಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ವೀಕ್ಷಕನಾಗಿ ಆದರೂ ಇರಬೇಕು ಅಂತ ಹೇಳ್ತಾನಂತೆ. ಹಾಗೆ ತಂದು ಇಟ್ಟಂಥದ್ದು ತಲೆ ಈ ಬರ್ಬರಿಯದ್ದು ಅಂಥೇಳಿ ಹೇಳ್ತಾನೆ ಕೃಷ್ಣ. ಕೃಷ್ಣ ಇಷ್ಟೆಲ್ಲ ಮಾಡಿದ್ರೂ ಸಹಿತ ದ್ವಾರಕೆಗೆ ಅವ್ರು ಬಂದಾಗ ನನ್ನ ಸುದರ್ಶನ ಚಕ್ರದಿಂದ ನಾನೇ ಎಲ್ಲರನ್ನೂ ಕೊಂದಿದ್ದು ಅಂತ ಹೇಳಲ್ಲ. ಅದಕ್ಕೆ ಬದಲಾಗಿ ಒಬ್ಬ ನಾಯಕನಾಗಿರ್ತಕ್ಕಂಥವನು ಹೇಗೆ ಎಲೆಮರೆಯ ಕಾಯಿಯಂತೆ ಇದ್ದುಕೊಂಡು ಗಮಂಡ ಬಂದಂಥವ್ರಿಗೆ, ಅಹಂಕಾರ ಬಂದಂಥವ್ರದನ್ನು ಇಳಿಸುವಂಥ ವಿಧಾನ ಹೇಗೆ ಅಂಥೇಳಿ ಕೃಷ್ಣ ತೋರಿಸ್ಕೊಟ್ಟ. ನಾಳೆ ಕೃಷ್ಣ ಜನ್ಮಾಷ್ಟಮಿ. ಭಗವಂತನ ಲೀಲೆ ಅಪಾರವಾಗಿದ್ದು ಅದರ ಒಂದು ತುಣುಕನ್ನು ನಾವಿವತ್ತು ಕೇಳಿದ್ದೀವಿ, ಕಣ್ಣು ತುಂಬಿಕೊಂಡಿದ್ದೀವಿ, ಮನಸ್ಸು ತುಂಬಿಕೊಂಡಿದ್ದೀವಿ. ಆ ಕೃಷ್ಣನನ್ನು ನಾಳೆ ಸಂಪೂರ್ಣ ಮನಸ್ಸಿನಲ್ಲಿ ತುಂಬಿಕೊಳ್ಳೋಣ ಅಂತ ಹೇಳ್ತಾ ಈ ಘಟನೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು.